ಈಗಾಗಲೇ ಜಾತಿ ಗಣತಿ ವರದಿ ಬಂದಿದೆ. ಈ ವರದಿಗೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ತುಂಬ ತೀವ್ರವಾಗಿ ಕೇಳಿಬರ್ತಾ ಇದೆ. ಇದರ ನಡುವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಈಗಾಗಲೇ ಜಾತಿ ಗಣತಿ ವರದಿ ಬಹಿರಂಗವಾಗಿದೆ. ಇದರ ಪರ ವಿರೋಧ ಚರ್ಚೆಗಳು ತುಂಬ ತೀವ್ರವಾಗಿ ಕೇಳಿಬರ್ತಾ ಇದೆ. ಇದರ ನಡುವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಈ ಒಂದು ವಿಚಾರಕ್ಕೆ ಅಂದರೆ ಜಾತಿ ಗಣತಿಗೆ ಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ ಶಂಕರ್ ಬಿದ್ರಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಮಹಾಸಭಾ ಇದನ್ನು ವಿರೋಧ ವ್ಯಕ್ತ ಮಾಡ್ತಾನೆ ಇದೆ. ಇದರ ಜೊತೆಗೆ ಈಗ ಬಂದಿರುವಂಥ ಅಂಕಿಅಂಶಗಳನ್ನು ನೋಡೋದಾದರೆ ಲಿಂಗಾಯತ ಸಮುದಾಯ ಅಥವಾ ವೀರಶೈವ ಸಮುದಾಯ ಏನಿದೆ ಕೇವಲ 66 ಲಕ್ಷ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 3B ಒಟ್ಟಾರೆ ನೋಡೋದಾದರೆ ಸುಮಾರು 81 ಲಕ್ಷ ಇದೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಈ ಒಂದು ವರದಿಯನ್ನು, ಈ ಅಂಕಿಅಂಶವನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ನಿಜವಾಗಿಯೂ ಒಂದು ಗ್ರೌಂಡ್ ರಿಯಾಲಿಟಿ ಅಂದರೆ ನೆಲದ ಮೇಲೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಲಿಂಗಾಯತ ಧರ್ಮವನ್ನು ಪಾಲಿಸ್ತಕ್ಕಂಥವರು, ಲಿಂಗಾಯತ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಧಾರ್ಮಿಕ ಸಂಸ್ಕಾರಗಳನ್ನು ಪಾಲಿಸ್ತಕ್ಕಂಥವ್ರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 35% ಇದೆ. ಅಂದರೆ ಸುಮಾರು 3 ಕೋಟಿ ತನಕ ನಮ್ಮ ಸಮಾಜದ ಜನಸಂಖ್ಯೆ ಇದೆ. ಆದರೆ ಹಾವನೂರು ವರದಿ ಬಂದ ಮೇಲೆ ಇಲ್ಲಿವರೆಗೆ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿ ಇವತ್ತು ದಾರುಣವಾದಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ ಸಮಾಜದ 75% ಜನ ಇವತ್ತು ಆರ್ಥಿಕವಾಗಿ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ. ಅವರಿಗೆ ಮಕ್ಕಳ ಶಿಕ್ಷಣ, ಮಕ್ಕಳ ಒಂದು ಉದ್ಯೋಗ ಅಂತಕ್ಕಂಥದ್ದು ಭಾಳ ಮಹತ್ವದ್ದು. ಅದರಿಂದಾಗಿ ನಮ್ಮ ಸಮಾಜದ ಬಹುಪಾಲು ಅಂಗಗಳು ಏನು ಮಾಡಿದ್ದಾವೆ ಅಂದರೆ ಅವರು ಲಿಂಗಾಯತ ಅಂತ ಬರೆಸೋದ್ರ ಬದಲಾಗಿ ಅಥವಾ ಲಿಂಗಾಯತ ಅಂತ ಬರೆಸಿ ಅದರ ಉಪಪಂಗಡವನ್ನು ಬರೆಸೋದ್ರ ಬದಲಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಹಿಂದೂ ಮತ್ತು ಅವರ ಪಂಗಡವನ್ನು ಮಾತ್ರ ಬರೆಸಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂತೆ ಎಲ್ಲ ರಿಸರ್ವೇಷನ್ಸ್ ಏನಿದ್ದಾವೆ ವೃತ್ತಿಯ ಮೇಲೆ ಅವಲಂಬನೆ ಆಗಿದ್ದಾವೆ. ನಮ್ಮ ಸಮಾಜ ಯಾವ ರೀತಿ ಇದೆ ಅಂದರೆ ಬ್ರಾಹ್ಮಣ ಪರಿವರ್ತಿತ ಲಿಂಗಾಯತರನ್ನು ಹಿಡ್ಕೊಂಡು ದಲಿತರವರೆಗೆ ಎಲ್ಲ 100 ವೃತ್ತಿಯನ್ನು ಮಾಡ್ತಕ್ಕಂಥ ಜನರನ್ನೇ ಒಳಗೊಂಡಿದೆ. ಅದರಲ್ಲಿ ಮಾದರು ಸೇರಿದ್ದಾರೆ, ಡೋರ್ ಸೇರಿದ್ದಾರೆ, ಮಡಿವಾಳರು, ಅಂಬಿಗರು, ಮೇದರು, ಕುಂಬಾರರು, ಹೂಗಾರರು ಸೇರಿದ್ದಾರೆ. ಅದೇ ರೀತಿ ಗಾಣಿಗರು ಸೇರಿದ್ದಾರೆ, ಜಾಡ್ರು, ಕರಿಜಾಡ್ರು, ಬಿಳಿಜಾಡ್ರು, ಹಟಗಾರರು, ಶಿವಶಿಂಪಿ ಸೇರಿದ್ದಾರೆ. ಈ ರೀತಿ 99 ವೃತ್ತಿ ಕುರುಬರು ಸಹಿತಿದ್ದಾರೆ ನಮ್ಮಲ್ಲಿ. ಆದರೆ ಏನಾಗಿದೆ ಅಂದರೆ ಈ 50 ವರ್ಷಗಳಲ್ಲಿ ಉದ್ಯೋಗದ ಒಂದು ಅನುಕೂಲತೆಗಾಗಿ ಮತ್ತು ಶಿಕ್ಷಣದ ಒಂದು ಅನುಕೂಲತೆಗಾಗಿ ಅವರು ಈಗೇನು ಬರೆಸ್ತಾ ಇದ್ದಾರೆ ಅಂದರೆ ಈ ಪಟ್ಟಿಯಲ್ಲಿರ್ತಕ್ಕಂಥ ಜಾತಿಯನ್ನೇ ಅವರು ಬರೆಸ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ, ಸನಾತನ ಧರ್ಮದಲ್ಲಿ ಯಾವ್ಯಾವ ಜಾತಿಗಳಿದಾವೋ ಎಲ್ಲ ಜಾತಿಗಳು ನಮ್ಮಲ್ಲಿದ್ದಾವೆ. ಇದರಿಂದಾಗಿ ನಮ್ಮ ಜನಸಂಖ್ಯೆ ಹಾವನೂರು ಆಯೋಗದಲ್ಲಿಯೂ ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿಯೂ 16%ಗೆ ಬಂತು. ಈಗ ಕರ್ನಾಟಕ ಸರ್ಕಾರದವರು ಮಾಡಿಸಿರ್ತಕ್ಕಂಥ ಒಂದು ಇದರಲ್ಲಿ ಈಗ ಅದರಲ್ಲಿ ಲಿಂಗಾಯತರ ಸಂಖ್ಯೆ 5.04% ಬಂದಿದೆ. ವೀರಶೈವ ಲಿಂಗಾಯತರ ಸಂಖ್ಯೆ 2.99 ಬಂದಿದೆ. ಇನ್ನು ಉಳಿದವ್ರಿಗೆಲ್ಲ ಕೂಡಿ ಒಟ್ಟು 86 ಲಕ್ಷ ಅಂತ ಹೇಳ್ತಾರೆ, ಅಥವಾ 66 ಲಕ್ಷ ಅಂತಕ್ಕಂಥದ್ದು ಅಲ್ಲಿಗೆ ನಿಂತಿದೆ. ಅಂದರೆ ಸುಮಾರು 8% ನಮ್ಮನ್ನು ತೋರಿಸ್ತಾ ಇದ್ದಾರೆ ಇವರು. ಇದು ಗ್ರೌಂಡ್ ರಿಯಾಲಿಟಿ. ಯಾರೇ ಒಬ್ಬರಾಗಲಿ ಕರ್ನಾಟಕದ ಯಾವುದೇ ಒಂದು ತಾಲೂಕನ್ನು ಆರಿಸ್ಕೊಂಡು ಹೋದರೂ ಅಲ್ಲಿ ಒಂದು 10 ಹಳ್ಳಿ ಕೊಟ್ಟರೆ ಗೊತ್ತಾಗುತ್ತೆ. ಎಲ್ಲ ಹಳ್ಳಿಗಳಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥವರು ಲಿಂಗಾಯತರು ಅಂತಕ್ಕಂಥದ್ದು. ಇವರ ಅಂಕಿ ಸಂಖ್ಯೆಗಳಲ್ಲಿ ಸಾಮಾಜಿಕ ಆರ್ಥಿಕ ಸರ್ವೆಯಲ್ಲಿ ಸಂಖ್ಯೆಗಳು ಕಡಿಮೆ ಬಂದಿರಬಹುದು. ಆದರೆ ನೆಲದ ಮೇಲೆ, ಗ್ರೌಂಡ್ ಮೇಲೆ ನಮ್ಮ ಸಂಖ್ಯೆ ಕಡಿಮೆ ಆಗಿಲ್ಲ. ಯಾಕಂದರೆ ಲಿಂಗಾಯತ ಧರ್ಮವನ್ನು ಅನುಸರಿಸ್ತಕ್ಕಂಥವ್ರ ಸಂಖ್ಯೆ ಇವತ್ತು 35% ಇದೆ. ಸರ್, ಇದನ್ನು ಯಾವ ರೀತಿ ವಿರೋಧ ಮಾಡ್ತೀರಿ ಸರ್? ಅದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು, ಕಾಂತರಾಜ್ ಅವರು ಕೂಡ ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದೀವಿ, ಮನೆಗಳಿಗೆ ಹೋಗಿದ್ದೀವಿ. ಈಗ ಜನಗಣತಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಬಿಟ್ಟು ಹೋಗ್ಬಿಡುತ್ತೆ, ಅದು 100% ಅಲ್ಲ. ಇದನ್ನು ಅವೈಜ್ಞಾನಿಕ ಅನ್ನೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ. ಮೊಟ್ಟ ಮೊದಲನೇದು ಇದು 10 ವರ್ಷಗಳ ಹಿಂದಿನ ವರದಿ. ಎರಡನೇದಾಗಿ ಏನಿದೆ, ರಾಜ್ಯದ ಎಲ್ಲ ಭಾಗಗಳಿಂದ ಸಮಾಜದ ಎಲ್ಲ ಭಾಗಗಳನ್ನು ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ
ಸರ್ವೆ ಮಾಡೋ ಕಾಲಕ್ಕೆ ಕನ್ಸಿಡರ್ ಮಾಡಿಲ್ಲ, ಅವ್ರ ಮನೆಗೆ ಭೇಟಿ ನೀಡಿಲ್ಲ, ಅವ್ರ ಮನೆಯಿಂದ ಮಾಹಿತಿಗಳನ್ನು ತೆಗೆದುಕೊಂಡಿಲ್ಲ ಅಂತ ಭಾಳ ಕಡೆಗಳಿಂದ ದೂರಿದ್ದಾವೆ. ಇದೇ ಕಾರಣಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಅಟ್ರಿಯಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಮಾಡಿತು. ಅದರಲ್ಲಿ ನಮ್ಮ ಸಮಾಜದ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಮಂತ್ರಿಗಳು ಎಲ್ಲರೂ ಉಪಸ್ಥಿತರಿದ್ದರು. ಆ ಒಂದು ಸಭೆಯಲ್ಲಿ, ಆ ಸಭೆ ನಮ್ಮ ಮಹಾಸಭೆ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಆಯಿತು. ಆವಾಗ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಏನಪ್ಪ ಅಂದರೆ, ಈ ವರದಿಯನ್ನು ನಾವು ವಿರೋಧ ಮಾಡ್ತೀವಿ, ಈ ವರದಿಯನ್ನು ನಾವು ಒಪ್ಪೋದಿಲ್ಲ. ಈ ವರದಿ ಸರಿಯಾಗಿ ಸಮರ್ಪಕವಾಗಿ ಮಾಡದೇ ಇರೋದರಿಂದ ಮತ್ತು ಈ ವರದಿ ಈಗಾಗಲೇ 10 ವರ್ಷಕ್ಕಿಂತ ಹೆಚ್ಚು ಹಳೇದಾದ್ದರಿಂದ ಹೊಸದಾಗಿ ಸರ್ವೆ ಮಾಡಬೇಕು, ಹೊಸದಾಗಿ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಾವು ಆಗ್ರಹಪೂರ್ವಕವಾಗಿ ಸರ್ಕಾರಕ್ಕೆ ಕೇಳ್ಕೊಂಡಿದ್ವಿ. ಅದೇ ಪ್ರಕಾರ ಇವತ್ತು ಸಹಿತ ನಮ್ಮ ಮಹಾಸಭೆ ಈ ವರದಿಯನ್ನು ಒಪ್ತಾ ಇಲ್ಲ. ಈಗ ಮಹಾಸಭೆ ಏನು ಮಾಡ್ತಾ ಇದೆ ಸರ್? ಇದಕ್ಕೆ ಸಂಬಂಧಪಟ್ಟಂತೆ ಏನು ವರದಿ ಮೇಲೆ ಏನು ಆ್ಯಕ್ಷನ್ ಮಾಡ್ತಾ ಇದೆ? ಈ ವರದಿಯನ್ನು ಒಪ್ಪಿದರೆ ನಾವು ಅಸತ್ಯವನ್ನು ಒಪ್ಕೊಂಡಾಗುತ್ತೆ. ಇದು ಬರೀ ನಮಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಬುದ್ಧ ವ್ಯಕ್ತಿಗೂ ಗೊತ್ತಾಗುತ್ತೆ. ಯಾರು ಸಹಿತ, ಬರೀ ಲಿಂಗಾಯತರಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಸಹಿತ ಯಾರ್ಯಾವ ಸಮಾಜದವರೇ ಇರ್ಬೋದು, ದಲಿತರೇ ಇರ್ಬೋದು, ಹಿಂದುಳಿದ ವರ್ಗದವರೇ ಇರ್ಬೋದು, ಅಲ್ಪಸಂಖ್ಯಾತರೇ ಇರ್ಬೋದು, ಯಾವುದೇ ಒಬ್ಬ ಪ್ರಬುದ್ಧ ವ್ಯಕ್ತಿ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೂ ಇದನ್ನು ನಂಬಲಿಕ್ಕೂ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಬರೀ ಲಿಂಗಾಯತರು ಅಥವಾ ವೀರಶೈವ ಲಿಂಗಾಯತರು ಬರೀ 66 ಲಕ್ಷ ಇದ್ದಾರೆ ಅಂದರೆ ಯಾರ ಮನಸ್ಸು ಒಪ್ಪಲ್ಲ. ಆಂತರಿಕವಾಗಿ ಅವ್ರು ಬಹಿರಂಗವಾಗಿ ಹೇಳದೇ ಇರ್ಬೋದು. ಇದು ಸತ್ಯಕ್ಕೆ ದೂರವಾದಂಥ ಒಂದು ವರದಿ ಇದೆ. ಇದಕ್ಕೆ ಕಾರಣ ಏನಂತಂದರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಭಾಳಷ್ಟು ಉಪಪಂಗಡಗಳು, ಶಿವಶಿಂಪಿ ಇರ್ಬೋದು, ಜಂಗಮರು ಇರ್ಬೋದು, ಗಾಣಿಗರು ಇರ್ಬೋದು, ಕುರುವಿನ ಶೆಟ್ಟಿ ಇರ್ಬೋದು, ಮಡಿವಾಳರು ಇರ್ಬೋದು, ಅಂಬಿಗರು ಇರ್ಬೋದು, ಹೂಗಾರರು ಇರ್ಬೋದು, ಹೀಗೆ ಭಾಳಷ್ಟು ಉಪಪಂಗಡದವರು ಶೈಕ್ಷಣಿಕ ಮತ್ತು ಉದ್ಯೋಗದ ಅನುಕೂಲತೆಗಾಗಿ ಅವರು ತಮ್ಮನ್ನು ಲಿಂಗಾಯತ್ ಸಮಾಜದ ಭಾಗ ಅಂತ ಗುರುತಿಸಿಕೊಳ್ಳದೆ ಹಿಂದೂ ಸಮಾಜದ ಭಾಗ ಅಂತ ಗುರುತಿಸಿಕೊಂಡಿದ್ದಾರೆ. ಅದರಿಂದಾಗಿ ಏನಾಗಿದೆ ಅಂದರೆ ಅವರಿಗೆ ಆ ಅನುಕೂಲತೆ ಸಿಗಬೇಕು. ಆದರೆ ಗ್ರೌಂಡ್ ಲೆವೆಲ್ದಲ್ಲಿ ಇದೇ ವರದಿ ಆಧಾರದ ಮೇಲೆ, ಯಾಕಂದರೆ ಪ್ರತಿಯೊಂದು ತಾಲೂಕಿಂದು ಪ್ರತಿಯೊಂದು ಜಿಲ್ಲೆದು ಶೆಡ್ಯೂಲ್ ಸರ್ಕಾರದಲ್ಲಿದೆ. ಇದೇ ಪ್ರಕಾರ ಅವ್ರು ಇದೇ ಪ್ರಕಾರ ಅವರು ರಿಸರ್ವೇಷನ್ ಕೊಟ್ಟರೆ, ಇದೇ ಪ್ರಕಾರ ಅವ್ರು ಸರ್ಟಿಫಿಕೇಟ್ ಕೊಟ್ಟರೆ ನನಗನ್ಸಿದ ಮಟ್ಟಿಗೆ ಅತಿ ಹೆಚ್ಚಿನ ಅನುಕೂಲ ಲಿಂಗಾಯತ್ ಸಮಾಜದ ಉಪಪಂಗಡಗಳಿಗೆ ಸಿಗುತ್ತೆ. ಯಾಕೆ ಅಂದರೆ ಅವರು ಈಗ ಅದೇ ರೀತಿ ಬರೆಸಿದ್ದಾರೆ, ತಿಳಿತಾ. ಆದರೆ ಒಂದು ಪ್ರಶ್ನೆ ಏನು ಇಲ್ಲಿ ಬರ್ತದೆ ಅಂತಂದರೆ, 1956 ಹಿಂದೂ ಕೋಡ್ ಬಿಲ್ ಪ್ರಕಾರ ವೀರಶೈವರು ಮತ್ತು ಲಿಂಗಾಯತರು ಸಹಿತ ಹಿಂದೂ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ನಿಜವಾಗಿಯೂ ಈಗ ಸರ್ಕಾರ ಸತ್ಯ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕಾಗಿದೆ ಅಂದರೆ, ಯಾರಾದರೂ ಹಿಂದೂ ಜಾಡರ್, ಹಿಂದೂ ಹೂಗಾರ್, ಹಿಂದೂ ಮಡಿವಾಳ, ಹಿಂದೂ ಮಾದರ್ ಅಂತ ಬರೆಸೋ ಬದಲಾಗಿ ಲಿಂಗಾಯತ ಮಾದರ್, ಲಿಂಗಾಯತ ಮಡಿವಾಳ, ಲಿಂಗಾಯತ ಹೂಗಾರ್, ಲಿಂಗಾಯತ ಜೇಡರ್ ಅಂತ ಬರೆಸಿದ್ರು ಸಹಿತ ಅವರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡಬೇಕು. ಆವಾಗ ನ್ಯಾಯ ಕೊಟ್ಟಂಗಾಗುತ್ತೆ. ಇದು ನ್ಯಾಯಬದ್ಧವೂ ಹೌದು. ಯಾಕಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಗಾಣಿಗರ ವಿಷಯದಲ್ಲಿ, ಕುರುವಿನ ಶೆಟ್ಟಿಯವರ ವಿಷಯದಲ್ಲಿ ತೀರ್ಮಾನ ಕೊಟ್ಟಿದೆ. ಹಿಂದೂ ಗಾಣಿಗ ಅಂದರೂ ಒಂದೇ, ಲಿಂಗಾಯತ ಗಾಣಿಗ ಅಂದರೂ ಒಂದೇ, ಲಿಂಗಾಯತ ಕುರುವಿನ ಶೆಟ್ಟರು ಅಂದರೂ ಒಂದೇ, ಹಿಂದೂ ಕುರುವಿನ ಶೆಟ್ಟರು ಅಂದರೂ ಒಂದೇ ಅಂತ. ಇದೇ ಒಂದು ಸುಪ್ರೀಂ ಕೋರ್ಟಿನ ನಿರ್ಣಯ ಈ ಲಿಂಗಾಯತ ಸಮಾಜದ ಎಲ್ಲ ಪಂಗಡಗಳಿಗೂ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಲಿಂಗಾಯತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಏನಾದರೂ ಉದ್ದೇಶ ಇದ್ದರೆ ಅವರು ಈಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಪಟ್ಟಿಯಲ್ಲಿ ಬದಲಾವಣೆಯನ್ನು ಮಾಡಬೇಕಾಗಿಲ್ಲ. ಅಲ್ಲಿ ಇರ್ತಕ್ಕಂಥ ಪಟ್ಟಿಯಲ್ಲಿರ್ತಕ್ಕಂಥ ಜಾತಿಗಳು ಅವು ಹಿಂದೂ ಮತ್ತು ಜಾತಿ ಬರೆದರೂ ಒಪ್ಕೋಬೇಕು, ಲಿಂಗಾಯತು ಮತ್ತು ಜಾತಿ ಬರೆದರೂ ಒಪ್ಕೋಬೇಕು. ಆಗ ಲಿಂಗಾಯತರಿಗೆ ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದು ಕಾನೂನು ಸಮ್ಮತವೂ ಇದೆ. ಯಾಕಂದರೆ ಹಿಂದೂ ಕೋಡ್ ಬಿಲ್ ಪ್ರಕಾರ ವೀರಶೈವರು ಮತ್ತು ಲಿಂಗಾಯತರು ಹಿಂದೂ ಧರ್ಮದ ಭಾಗ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಅವರು ಹಿಂದೂ ಧರ್ಮದ ಭಾಗ ಆದಮೇಲೆ, ಸೆಪರೇಟ್ ಸೆಕ್ಟ್ ಆದಮೇಲೆ ಅವರ ಉಪಸೆಕ್ಟ್ಗಳೇನಿದ್ದಾವೆ
ಅವು ಸಹಿತ ಹಿಂದೂ ಧರ್ಮದ ಭಾಗನೇ ಅದು. ಆದ್ದರಿಂದ ಯಾರಾದರೂ ನಾನು ವೀರಶೈವ ಜಂಗಮ, ವೀರಶೈವ ಹುಗಾರ ಅಥವಾ ಲಿಂಗಾಯತ ಹುಗಾರ, ಲಿಂಗಾಯತ ಮಡಿವಾಳ, ಲಿಂಗಾಯತ ಅಂಬಿಗರು ಅಂತ ಬರೆದರೆ, ಲಿಂಗಾಯತ ಜಾಡ್ರು, ಲಿಂಗಾಯತ ಶಿಂಪಿ ಅಂತ ಬರೆದರೂ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇದು ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಬುದ್ಧರಿದ್ದಾರೆ. ಈ ವಿಷಯದಲ್ಲಿ ಅವರು ಯೋಚನೆ ಮಾಡಿ ಒಂದು ಸೂಕ್ತ ತೀರ್ಮಾನವನ್ನು ಬೇಗನೆ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು, ವಿಶ್ವಾಸವನ್ನು ನಾವು ಹೊಂದಿದ್ದೀವಿ. ಇದರ ಜೊತೆಗೆ ಮಹಾಸಭಾದಿಂದ ಕೂಡ ಈ ಒಂದು ವರದಿಯ ಅಧ್ಯಯನಕ್ಕೋಸ್ಕರ ಒಂದು ತಂಡವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅದ್ರ ಯಾವ ರೀತಿ ತಂಡ ಆಗಿದೆ ಸರ್, ಮುಂದೆ ಏನು ಮಾಡ್ತೀರಿ? ನಿನ್ನೆ ನಮಗೆ ಅದು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಅಬ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಸಮಾಜದ ಹಿರಿಯರು ಮತ್ತು ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ತಂದಿದ್ದರು. ಅದನ್ನು ಸ್ಟಡಿ ಮಾಡಲಿಕ್ಕೆ ನಾವು 5 ಮಂದಿ ತಜ್ಞರ ಸಮಿತಿಯನ್ನು ಮಾಡಿದ್ದೀವಿ. ಆ ತಜ್ಞರ ಸಮಿತಿ ನಮಗೆ 15ನೇ ತಾರೀಕು ವರದಿ ಕೊಡ್ತದೆ. ಆ ವರದಿಯನ್ನು ನಾವು ಶ್ರೀ ಈಶ್ವರ್ ಖಂಡ್ರೆ ಅವರು ಏನು ಸಂಪುಟ ಸಚಿವರಿದ್ದಾರೆ ಅವರಿಗೆ ನಾವು ಸಲ್ಲಿಸ್ತೀವಿ. ಅವರು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ, ಸಂಪುಟದ ಗಮನಕ್ಕೆ ತರ್ತಾರೆ. ಅದರಲ್ಲಿ ಆಮೇಲೆ ಏನು ತೀರ್ಮಾನ ಆಗುತ್ತೆ ನೋಡೋಣ. ಬಟ್ ಒಂದು ವಿಷಯ ಏನಿದೆ ಅಂತಂದರೆ, ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳು ಮುಸಲ್ಮಾನರ ಬಗ್ಗೆ ಸರಿ ಇದೆ, ಸಂತೋಷ ಇದೆ. ಕ್ರಿಶ್ಚಿಯನ್ಸ್ ಬಗ್ಗೆ ಸರಿ ಇದೆ, ಸಂತೋಷ ಇದೆ. ಈಗೇನಾಗಿದೆ, ದಲಿತರಲ್ಲಿ ಭಾಳಷ್ಟು ಏರಿಯಾ ರೆಸ್ಟ್ರಿಕ್ಷನ್ ಅಂತಿತ್ತು ಮೊದಲು. ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಕೆಲವು ಜಾತಿಗಳು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂತ ಪರಿಗಣಿಸಲ್ಪಡ್ತಿದ್ವು. ಆದರೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಬೇರೆ ಒಂದು ಲಿಸ್ಟ್ ಇತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಲಿಸ್ಟು ಬೇರೆ ಇತ್ತು. ಕೊಡಗಿನಲ್ಲಿ ಬೇರೆ ಇತ್ತು. ಮಡ್ರಾಸ್ ಸ್ಟೇಟಲ್ಲಿ, ಮಂಗಳೂರು ಕೊಳ್ಳೇಗಾಲ ತಾಲೂಕಿನಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಇತ್ತು. ಈಗ ಏರಿಯಾ ರೆಸ್ಟ್ರಿಕ್ಷನ್ ತೆಗೆದುಬಿಟ್ಟಿದ್ದಾರೆ. ಇದರಿಂದಾಗಿ ಭಾಳಷ್ಟು ಜಾತಿಗಳು ಇಡೀ ರಾಜ್ಯದ ತುಂಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಾಪ್ತಿಯಲ್ಲಿ ಬಂದಿದ್ದಾವೆ. ಇದರಿಂದಾಗಿ ನಮ್ಮ ಸಮಾಜದ ಒಂದು ಭಾಗ ಸಹಿತ, ಯಾವುದು ಮೊದಲು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಲ್ಪಡ್ತಿತ್ತು, ಈಗ ಅದು ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಲ್ಪಡ್ತದೆ. ಅದರಿಂದಾಗಿ ಏನಾಗಿದೆ ಅಂದರೆ, ಸುಮಾರು 3,56,000 ಜನ ಅವರು ಈಗ ಪರಿಶಿಷ್ಟ ಜಾತಿ ಅಂತ ನಮೂದನೆ ಮಾಡಿಕೊಂಡಿದ್ದಾರೆ. ಈಗ ಅವರಿಗೂ ಪರಿಶಿಷ್ಟ ಜಾತಿಯ ಸೌಲಭ್ಯ ಸಿಕ್ಕರೆ ನಮ್ಮದು ಏನೂ ಅಭ್ಯಂತರ ಇಲ್ಲ, ಸಂತೋಷ ಇದೆ. ಅದೇ ಪ್ರಕಾರ ಇವತ್ತು ಇದರಿಂದಾಗಿ ಏನಾಗಿದೆ ಅಂದರೆ, ಶೆಡ್ಯೂಲ್ಡ್ ಕಾಸ್ಟು ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ದವರ ಜನಸಂಖ್ಯೆ ರೆಕಾರ್ಡ್ ಪ್ರಕಾರ ಈ ಸರ್ವೆಯಲ್ಲಿ ಹೆಚ್ಚಾಗಿದೆ. ಒಂದು. ಎರಡನೇದಾಗಿ ಇನ್ನೊಂದು ಏನಾಗಿದೆ ಅಂದರೆ, ಬ್ಯಾಕ್ವರ್ಡ್ ಕ್ಲಾಸ್ ಸಂಖ್ಯೆನೂ ಯಾಕೆ ಹೆಚ್ಚಾಗಲಿಕ್ಕೆ ಕಾರಣ ಅಂದರೆ, ಲಿಂಗಾಯತ ಧರ್ಮಕ್ಕೆ ಸೇರಿರ್ತಕ್ಕಂಥವರು, ಲಿಂಗಾಯತ ಜಾತಿಗಳ ಸಮೂಹಕ್ಕೆ ಸೇರಿರ್ತಕ್ಕಂಥವರಲ್ಲಿ ಸುಮಾರು 70% ಜಾತಿಗಳು ಹಿಂದೂ ಅಂತ ಬರೆದು ಜಾತಿ ಬರೆದಿದ್ದಾರೆ. ಇದರಿಂದಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಸಂಖ್ಯೆ ಬ್ಲೋಟ್ ಆಗಿದೆ, ಬ್ಯಾಕ್ವರ್ಡ್ ಸಂಖ್ಯೆ ಭಾಳ ಹೆಚ್ಚಾಗಿದೆ. ಆದರೆ ವಾಸ್ತವದಲ್ಲಿ ಇವತ್ತು ಸಹಿತ ಇವೆಲ್ಲ ಜನ ಏನಿದ್ದಾರೆ ಅವರು ಲಿಂಗಾಯತ ಸಂಸ್ಕೃತಿ, ಲಿಂಗಾಯತ ಧರ್ಮ, ಲಿಂಗಾಯತ ಆಚಾರ ವಿಚಾರಗಳನ್ನೇ ಅನುಸರಿಸ್ತಕ್ಕಂಥವ್ರಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಬೇರೆ ರೀತಿ ಎಫೆಕ್ಟ್ ಆಗುತ್ತೆ. ಈ ಪೇಪರ್ ಮೇಲೆ ಬಂದಿರತಕ್ಕಂಥ ರಿಪೋರ್ಟ್ ತಗೊಂಡು ಸರ್ಕಾರ ಏನಾದರೂ ತೀರ್ಮಾನ ಮಾಡಿದರೆ ಅವರಿಗೆ ಮುಂದಿನ ಚುನಾವಣೆಗಳಲ್ಲದು ಆಘಾತ ಆಗ್ಬೋದು. ಯಾಕೆ ಅಂದರೆ, ಗ್ರೌಂಡ್ ರಿಯಾಲಿಟಿ ಈಸ್ ಡಿಫ್ರೆಂಟ್ ಆ್ಯಂಡ್ ರಿಪೋರ್ಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ದ ಗ್ರೌಂಡ್ ರಿಯಾಲಿಟಿ. ರಿಪೋರ್ಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ದ ಟ್ರುತ್. ರಿಪೋರ್ಟ್ ಈಸ್ ನಾಟ್ ಈವನ್ ನಿಯರರ್ ಟು ದ ಟ್ರುತ್ ಆಲ್ಸೋ. ಆದ್ದರಿಂದ ಒಂದು ವೇಳೆ ಅವರು, ನನಗನಿಸಿದ ಮಟ್ಟಿಗೆ ಈಗ ನಮ್ಮ ಸಮಾಜದವರು ಕಾರಣ ಸಹಿತ ಅವರಿಗೆ ಮನವಿ ಮಾಡಿದ್ದಾರೆ, ಈ ವರದಿಯನ್ನು ಒಪ್ಪಬೇಡಿ, ಈ ನಮಗೆ ಜಾತಿ ಗಣತಿ ಬಗ್ಗೆ ನಾವು ಸಂಪೂರ್ಣ ಬೆಂಬಲ ಇದೆ, ನೀವು ಆ ಜಾತಿ ಗಣತಿಯನ್ನು ಇನ್ನೊಮ್ಮೆ ವಿವರವಾಗಿ ಸಮರ್ಪಕವಾಗಿ ದಕ್ಷತೆಯಿಂದ ಮಾಡಿ ಅಂತ ನಮ್ಮ ಮನವಿ ಇದೆ. ಈ ಮನವಿಯನ್ನು ಸರ್ಕಾರ ಒಪ್ಪಿದರೆ ನಮಗೆ ಭಾಳ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮದಿದೆ. ಸರ್, ಒಂದು ವೇಳೆ ಸರ್ಕಾರ ಇದೇ ವರದಿಯನ್ನು ಮುಂದುವರಿಸಿ ಇದ್ರಲ್ಲಿ ಕೊಟ್ಟಿರುವಂಥ ಶಿಫಾರಸುಗಳಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋ ಬಗ್ಗೆ ಏನಾದರೂ ಗಮನ ನಡೆಸಿದ್ರೆ ಆಗ ಮಹಾಸಭಾದ ನಿಲುವೇನಿರುತ್ತೆ? ಈಗ ಈಗಾಗಲೇ ನಾವು ಮಹಾಸಭೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ವಿರೋಧ ಮಾಡಿದ್ದೀವಿ. ಇನ್ನು ಬದಲು ಮಾಡಬೇಕಾದ್ರೆ ಮಹಾಸಭೆ ಮೀಟಿಂಗ್ ಮಾಡಬೇಕು.
ಮಹಾಸಭೆ ಮೀಟಿಂಗ್ ಮಾಡಿದಾಗ ಏನು ತೀರ್ಮಾನ ಮಾಡ್ತಾರೋ ಅದೇ ನಮ್ಮ ತೀರ್ಮಾನ. ವೈಯಕ್ತಿಕವಾಗಿ ನಾನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದು ಎಲ್ಲರಿಗೂ ತಿಳಿತಕ್ಕಂಥ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸಚಿವ ಸಂಪುಟ ಸದಸ್ಯರಿರ್ಬೋದು. ಈಗ ನೋಡಿ, ಇಡೀ ಉತ್ತರ ಕರ್ನಾಟಕ, ಪೂರ್ವ ಕಾರವಾರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ BH ರೋಡು, ಅದೇ ಪ್ರಕಾರ ಇಡೀ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆಯ ನರಸೀಪುರ, ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕಿರ್ಬೋದು, ಮಂಗಳೂರು, ಉಡುಪಿ ಜಿಲ್ಲೆಯ ಕೆಲವು ಭಾಗಗಳನ್ನ ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲಿ ಲಿಂಗಾಯತರೇ ಬಹುಸಂಖ್ಯಾತರಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಅದರಲ್ಲಿ ಏನು ಇದು ಬಟ್ ಏನಾಗ್ತಾ ಇದೆ ಅಂದರೆ, ಈ ರಿಸರ್ವೇಷನ್ ಕಾರಣದಿಂದ ಕೆಲವರು ಭಾಳಷ್ಟು ಜನ ತಪ್ಪಾಗಿ ಬರೆಸಿದ್ರಿಂದ ನಮ್ಮ ಸಂಖ್ಯೆ ರೆಕಾರ್ಡಲ್ಲಿ ಕಡಿಮೆ ಕಾಣ್ತಾ ಇದೆ. ಬಟ್ ಗ್ರೌಂಡಲ್ಲಿ ವಾಸ್ತವಿಕವಾಗಿ ನಮ್ಮ ಸಂಖ್ಯೆ ಕಡಿಮೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಧರ್ಮವನ್ನು ಅನುಸರಿಸ್ತಕ್ಕಂಥವ್ರು, ಲಿಂಗಾಯತ ಆಚಾರ ವಿಚಾರಗಳ ಪ್ರಕಾರ ನಡ್ಕೊಳ್ತಾ ಇರ್ತಕ್ಕಂಥವ್ರ ಸಂಖ್ಯೆ 35%ಕ್ಕೂ ಒಂದು ಕಡಿಮೆ ಇಲ್ಲ. ನಮಗೆ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಊರೇ ಲಿಂಗಾಯತರಿದ್ದಾರೆ. ಅದರಲ್ಲಿ ಮಾದರು ಲಿಂಗಾಯತರಿದ್ದಾರೆ, ಕುರುಬರು ಲಿಂಗಾಯತರಿದ್ದಾರೆ, ಹೂಗಾರ್ ಲಿಂಗಾಯತರಿದ್ದಾರೆ, ಮಡಿವಾಳ ಲಿಂಗಾಯತರಿದ್ದಾರೆ, ಕುಂಬಾರ್ ಲಿಂಗಾಯತರಿದ್ದಾರೆ, ಕಂಬಾರ್ ಲಿಂಗಾಯತರಿದ್ದಾರೆ, ಬಡಿಗ ಲಿಂಗಾಯತರಿದ್ದಾರೆ, ನೇಕಾರ ಲಿಂಗಾಯತರಿದ್ದಾರೆ, ಬಣಜಿಗರು, ಪಂಚಮಸಾಲಿ ಇವರೆಲ್ಲ ಇದ್ದಾರೆ, ಸಾದರು, ನೊಣಬರು ಎಲ್ಲ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋದರೆ ಲಿಂಗಾಯತರನ್ನು ಬಿಟ್ಟರೆ ಒಂದೇ ಪಂಗಡ ಅಂದರೆ ಧರ್ಮ ಅಂದರೆ ಮುಸಲ್ಮಾನರದಷ್ಟೇ. ಯಾಕಂದರೆ ಬಸವಣ್ಣವ್ರ ಪ್ರಭಾವ ಅಷ್ಟಾಗಿದೆ, ಆವಾಗಿಂದ ಅದು ನಡ್ಕೊಂಡು ಬಂದಿದೆ. ಬಟ್ ಈಗ ಇದು ಫಿಗರ್ಸ್ ಏನಿದ್ದಾವೆ ಸತ್ಯಕ್ಕೆ ದೂರ ಅಂತಕ್ಕಂಥದ್ದು ಜನಸಾಮಾನ್ಯರಿಗೂ ಸಹಿತ ಅರ್ಥ ಆಗುತ್ತೆ, ಸರ್ಕಾರಕ್ಕೂ ಮತ್ತು ಸಂಪುಟದ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಅವರು ದಯವಿಟ್ಟು ಇದೇನಿದೆ ಅಂದರೆ ಈ ವರದಿಯನ್ನು ನಿಲಂಬನೆಯಲ್ಲಿಟ್ಟು ಅವರು ಹೊಸದಾಗಿ ಸರ್ಕಾರಕ್ಕೇನು ಇನ್ನೊಂದು 100 ಕೋಟಿ ರೂಪಾಯಿ ಖರ್ಚು ಮಾಡೋದು ಏನು ದೊಡ್ಡದಲ್ಲ, ಸಿಸ್ಟಮೆಟಿಕ್ಕಾಗಿ ಕರೆಕ್ಟಾಗಿ ಮಾಡಲಿ. ಇನ್ನೂ ಒಂದು ಏನಿದೆ ಅಂತಂದರೆ, ಇದನ್ನೇ ಜಾರಿ ಮಾಡೋದಿದ್ದರೆ ತಾಲೂಕಾ ಶೆಡ್ಯೂಲ್ಗಳಿದ್ದಾವೆ, ಜಿಲ್ಲಾ ಶೆಡ್ಯೂಲ್ಗಳಿದ್ದಾವೆ. ಆದ್ದರಿಂದ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರ್ಯಾರು ಅಂತ ನಮೂದು ಮಾಡ್ಕೊಂಡಿದ್ದಾರೋ, ಅಥವಾ ಶೆಡ್ಯೂಲ್ ಕಾಸ್ಟಲ್ಲಿ ಯಾರ್ಯಾರು ಅಂತ ನಮೂದು ಮಾಡ್ಕೊಂಡಿದ್ದಾರೋ, ಶೆಡ್ಯೂಲ್ ಟ್ರೈಬ್ನಲ್ಲಿ ಯಾರ್ಯಾರು ನಮೂದು ಮಾಡ್ಕೊಂಡಿದ್ದಾರೋ ಅವ್ರಿಗೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡಲಿ. ಅವ್ರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ದೊರೀಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ದೊರೀಲಿ. ಮತ್ತು ಚುನಾವಣೆಯಲ್ಲಿ ಆಯಾ ಗ್ರೂಪ್ಗಳಿಂದ ಅವರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ದೊರೆಯಲಿ. ಆವಾಗ ಆಟೋಮೆಟಿಕ್ಕಾಗಿ ಉಳಿದದ್ದು ಸರಿಯಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡ್ತೀನಿ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ, ಈಗಲೂ ಕಾಲ ಮಿಂಚಿಲ್ಲ. ಯಾರು ಪ್ರತಿಯೊಬ್ಬರಿಗೂ ಇವತ್ತು ಅರ್ಥ ಆಗ್ತಾಯಿದೆ ಈ ರಿಪೋರ್ಟು ಸತ್ಯಕ್ಕೆ ದೂರ ಇದೆ ಅಂತ. ಯಾಕಂದ್ರೆ ನೀವು ಬೀದರ್ ಜಿಲ್ಲೆಗೆ ಹೋಗಿ, ಗುಲ್ಬರ್ಗ ಜಿಲ್ಲೆಗೆ ಹೋಗಿ, ಒಂದೊಂದು ಜಿಲ್ಲೆಯಲ್ಲಿ 10 ಲಕ್ಷ ಜನ ಇದ್ದಾರೆ ರೀ. ಈಗ ಡಿವೈಡ್ ಆಗಿದ್ದಾವೆ ಜಿಲ್ಲೆ ಅಂತ ತಿಳ್ಕೊಳ್ಳೋಣ. ಒಂದೊಂದು ಜಿಲ್ಲೆಯಲ್ಲಿ 6-7 ಲಕ್ಷ ಇದ್ದಾರೆ, ತುಮಕೂರಿನಲ್ಲಿ 6-7 ಲಕ್ಷ ಇದ್ದಾರೆ. ಈಗ ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ಯಾವುದೇ ಇದಕ್ಕೆ ಹೋಗಿ ನೋಡಿ, ಅಲ್ಲಿ ಲಿಂಗಾಯತರು ಬಿಟ್ಟು ಬೇರೆ ಯಾರೂ ಇಲ್ಲೇ ಇಲ್ಲ. ಮತ್ತು ಪ್ರತಿಯೊಂದು ಪಂಗಡದವರು ಬಸವಣ್ಣನ ಭಕ್ತರಿದ್ದಾರೆ, ಪ್ರತಿಯೊಂದು ಪಂಗಡದವರು ವೀರಶೈವರು ಅಥವಾ ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ. ಈಗಿರ್ತಕ್ಕಂಥ ವರದಿ ಏನಿದೆ, ಲಿಂಗಾಯತರು ಬರೀ 5.04% ಇದೆ, ವೀರಶೈವರು 2.99% ಇದೆ. ಇದನ್ನು ಒಪ್ಪಿಕೊಂಡ್ರೆ ನಾವು ಅಸತ್ಯವಾದಂಥ, ಸತ್ಯಕ್ಕೆ ಪರಿಪೂರ್ಣವಾಗಿ ದೂರ ಇರತಕ್ಕಂಥ ವರದಿಯನ್ನು ಒಪ್ಪಿಕೊಂಡಾಗುತ್ತೆ. ಇದರಿಂದ ಅನಾಹುತ ಆಗುತ್ತೆ. ಮತ್ತು ಇನ್ನೊಂದು ಏನಿದೆ ಅಂದರೆ, ಇದರಿಂದ ಬರೀ ಲಿಂಗಾಯತರಿಗೆ ಸಹಿತ ಅನ್ಯಾಯ ಆಗಲ್ಲ, ನಿಜವಾಗಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗುತ್ತೆ. ಮತ್ತು ನಿಜವಾಗಿಯೂ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸೇರಿದವ್ರಿಗೂ ಅನ್ಯಾಯ ಆಗುತ್ತೆ. ಯಾಕಂದರೆ ಇಟ್ ವಿಲ್ ಓಪನ್ ಎ ಪಂಡೋರಾಸ್ ಬಾಕ್ಸ್. ಈಗ ನಾಳೆ ನೀವೇ ಯೋಚನೆ ಮಾಡಿ, ಈಗ 36 ಸೀಟ್ಗಳು SCಗೆ ರಿಸರ್ವ್ ಆಗಿದ್ದಾವೆ. ಅದರಲ್ಲಿ ಈಗ SCಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಹೊಸ ಜನ ಎಲ್ಲ ಕಂಟೆಸ್ಟ್ ಮಾಡಿಬಿಟ್ರೆ ಗತಿ ಏನಾಗುತ್ತೆ? ರಾಜ್ಯದಲ್ಲಿರ್ತಕ್ಕಂಥ 36 ಪರಿಶಿಷ್ಟ ಜಾತಿ ಜನಾಂಗಕ್ಕೆ, ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕನಿಷ್ಠ 30 ಕ್ಷೇತ್ರಗಳಲ್ಲಿ 40,000 ರಿಂದ 80,000ವರೆಗೆ ಲಿಂಗಾಯತರಿದ್ದಾರೆ. ಸತ್ಯಕ್ಕೆ ದೂರವಾದಂಥ ವರದಿಯನ್ನು ಒಪ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಇಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ದಿ ಗ್ರೌಂಡ್ ರಿಯಾಲಿಟಿ.
ಆದ್ದರಿಂದ ನಾನು ಈಗಲೂ ಮಹಾಸಭೆ ಪರವಾಗಿ ವೈಯಕ್ತಿಕವಾಗಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇನ್ನೊಮ್ಮೆ ಸರ್ವೆ ಮಾಡಿ. ಸತ್ಯಕ್ಕೆ 100% ಟ್ರೂತ್ ಬರಲಿಕ್ಕಿಲ್ಲ ಯಾವುದೇ ಸಮೀಕ್ಷೆಯಲ್ಲಿ, ಒಂದು 95% ಬರಬೇಕಲ್ಲ. ಯಾರು ಒಪ್ಕೋತಾರೆ ಹೇಳಿ? ಕರ್ನಾಟಕದಲ್ಲಿ ಲಿಂಗಾಯತರು ಬರೀ 8% ಇದ್ದಾರೆ ಅಂದರೆ ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಆಯಿತು, ಒಪ್ಕೊಂಡ್ರೆ ಅವರ ಈಗ ಶೆಡ್ಯೂಲ್ಗಳ ಪ್ರಕಾರ ಅವ್ರು ಸರ್ಟಿಫಿಕೇಟ್ ಕೊಡಲಿ. ಈಗೇನು ಸಮೀಕ್ಷೆಯಲ್ಲಿ ಶೆಡ್ಯೂಲ್ ಮಾಡ್ಯಾರಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಮಾಡಿದಾರಲ್ಲ, ಅಥವಾ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಮಾಡಿದಾರಲ್ಲ, ಶೆಡ್ಯೂಲ್ ಟ್ರೈಬ್ಸ್ ಲಿಸ್ಟ್ ಮಾಡಿದಾರಲ್ಲ, ಅದರ ಪ್ರಕಾರ ಕೊಡಲಿ. ಆವಾಗ ಏನು ಬದಲಾವಣೆ ಆಗುತ್ತೆ ನೀವೇ ನೋಡೋರಂತೆ. ಥ್ಯಾಂಕ್ ಯು. ಇದಿಷ್ಟು ಶಂಕರ್ ಬಿದ್ರಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಪ್ರಮೋದ್, TV9 ಬೆಂಗಳೂರು.